ಡೊನಾಲ್ಡ್ ಟ್ರಂಪ್ ಕ್ಲೇಮ್ ಮಾಡಿಕೊಳ್ತಾ ಇದ್ದಾರೆ, ಭಾರತ ಪಾಕಿಸ್ತಾನಗಳ ಮಧ್ಯದ ಯುದ್ಧ ನಿಂತಿದ್ದೇ ನನ್ನಿಂದ ಅಂತ. ತಿಕ್ಲ ಏನೇನೋ ಮಾತಾಡ್ತಾವನ. ಅಮೆರಿಕಕ್ಕೆ ಗೊತ್ತಿಲ್ಲದೆ ಕದನ ವಿರಾಮ ಜಾರಿಗೆ ಬಂತು ಅಂದ್ರೆ ನಂಬಕ್ಕಾಗಲ್ಲ. ಯಾಕಂದರೆ ಫಸ್ಟ್ ಟ್ವೀಟ್ ಮಾಡಿದ್ದೆ ಅಮೆರಿಕ, ಡೊನಾಲ್ಡ್ ಟ್ರಂಪ್ 5:25 ಶನಿವಾರ ಸಾಯಂಕಾಲಕ್ಕೆ. ಅಮೆರಿಕ ಫೆಸಿಲಿಟೇಟ್ ಮಾಡ್ತು, ಮೀಡಿಯೇಟ್ ಮಾಡಿಲ್ಲ. ಅಮೆರಿಕದ ಮಧ್ಯಸ್ಥಿಕೆಯಲ್ಲಿ ನಡೆದ ಕದನ ವಿರಾಮ. ಇದೆಲ್ಲ ಭಾರತದ ನಿಲುವು ಭಾಳ ಸ್ಪಷ್ಟ ಇದೆ. ನಮ್ಮದು ಪಾಕಿಸ್ತಾನದ್ದು ಏನೇ ಇದ್ರೂ ನಮ್ಮಿಬ್ಬರ ಮಧ್ಯೆ ಯಾರು ಬರಬೇಡಿ ಅಂತ. ಆದರೆ ಡೊನಾಲ್ಡ್ ಟ್ರಂಪ್ ಟ್ವೀಟ್ ಮಾಡಿದ್ರು. ಪ್ರಧಾನಿ ನರೇಂದ್ರ ಮೋದಿಯವರು ರಾತ್ರಿ 8 ಗಂಟೆಗೆ ದೇಶವನ್ನು ಉದ್ದೇಶಿಸಿ ಮಾತಾಡ್ತಾರೆ ಅಂದಾಗ ಅರ್ಧ ಗಂಟೆ ಮುಂಚೆ ಇವರು ಮಾತಾಡಿದ್ರು. ನಿಲ್ಲಿಸ್ಬಿಟ್ಟೆ ನಾನು ಯುದ್ಧನ. ವ್ಯಾಪಾರವನ್ನು ನನ್ನಷ್ಟು ಯಶಸ್ವಿಯಾಗಿ ಬಳಸಿದ ಇನ್ನೊಬ್ಬ ಲೀಡರೇ ಇಲ್ಲ ಅಂದರು. ಯಾಕೆ? ಇವರು ಅಮೆರಿಕನೂ ಭಾರತವನ್ನು ಹೆದರಿಸಿದ್ರಂತೆ, ಪಾಕಿಸ್ತಾನವನ್ನು ಹೆದರಿಸಿದ್ರಂತೆ. ಸರ್, ನಾವು ನಿಮ್ಮ ಬಗ್ಗೆ ಎಷ್ಟೊಂದು ಗೌರವ ಅಭಿಮಾನ ಎಲ್ಲ ಇಟ್ಕೊಂಡಿದ್ವಿ. ನೀವು ಹಿಂಗೆ ಮಾಡ್ತೀರಾ ಅಂತ ಅನ್ಕೊಂಡಿರಲ್ಲ ನಾವು. ಹಾಗಲ್ಲ, ನೀವು ಹಿಂಗೆ ಯುದ್ಧ ಮಾಡ್ತಿದ್ರೆ ನಿಮ್ಮ ಜೊತೆಗೆ ವ್ಯಾಪಾರನೇ ಮಾಡೋದಿಲ್ಲ, ನೋಡ್ತಾ ಇರಿ ಅಂತ ಹೇಳಿದ್ರಂತೆ. ಅದಕ್ಕೆ ಭಾರತ ಮತ್ತು ಪಾಕಿಸ್ತಾನಗಳ ಕದನ ವಿರಾಮಕ್ಕೆ ಬಂದ್ಬಿಟ್ವಂತೆ. ಬುರ್ಡೆ ತಗೊಂಬಂದು ಪೋಟಿಂಗ ಬರ್ತಾನಿಲ್ಲ ನಮ್ಗೆ ಅಡ್ವೈಸ್ ಮಾಡೋಕ್ಕಿಲ್ಲ. ಒಂದು ನ್ಯೂಕ್ಲಿಯರ್ ವಾರನ್ನೇ ತಪ್ಪಿಸಿದ್ದೀನಿ ನಾನು ಅಂದರು ಡೊನಾಲ್ಡ್ ಟ್ರಂಪ್. ಒಂದು ನ್ಯೂಕ್ಲಿಯರ್ ವಾರನ್ನೇ ತಪ್ಪಿಸ್ಬಿಟ್ಟಿದ್ದೀನಿ ನಾನು. ಬೆಳಿಗ್ಗೆ ಕೋಟೆ ಅಂದ್ರೆ ನೆತ್ತಿ ಮ್ಯಾಗ ಹೋಗ್ಬಿಡ್ಬೇಕು, ಹಳೆ ಬೇವರ್ಸಿ ತಗೊಬಂದು. ನೀನ್ ವಯಸ್ಸಿಗೆ ತಕ್ಕಂಗಾರ ಮಾತಾಡಲ್ಲ. ಹಾಗಾದ್ರೆ ಅಮೆರಿಕದ ಒತ್ತಡಕ್ಕೆ ಭಾರತ ಮಣೀತಾ? ಪಿಒಕೆನೇ ತಗೊಂಡು ಬಿಡಬೇಕಾಗಿತ್ತು, ಅಮೆರಿಕ ನಿಲ್ಲಿಸ್ಬಿಡ್ತಾ ಭಾರತವನ್ನು, ಇತ್ಯಾದಿ ಇತ್ಯಾದಿ. ಡೊನಾಲ್ಡ್ ಟ್ರಂಪ್ ಅದಾದಮೇಲೆ ಇನ್ನೊಮ್ಮೆ ಮಾತಾಡಿದ್ರು. ಈಗ ಸೌದಿ ಅರೇಬಿಯಾದಲ್ಲಿದ್ದಾರೆ, ಒಂದು ಬಿಸ್ನೆಸ್ ಮೀಟಿಂಗ್ ಹೋಗಿರೋದಲ್ಲಿ ನೆನ್ನೆ ರಾತ್ರಿ. ಅಲ್ಲೂ ಆ ಬಿಸ್ನೆಸ್ ಕಾನ್ಕ್ಲೇವ್ನ ವೇದಿಕೆಯ ಮೇಲೂ ಮತ್ತೆ ಹೇಳ್ತಾರೆ ಅವರು, ನೋಡಿ ಹೆಂಗೆ ನಿಲ್ಲಿಸಿದ್ವಿ ನಾವು ಭಾರತ ಪಾಕಿಸ್ತಾನದ ಯುದ್ಧವನ್ನು ಅಂತ. ಕೇಳಿಸ್ಕೊಳ್ಳಿ. Just days ago, my administration successfully brokered a historic ceasefire to stop the escalating violence between India and Pakistan, and I used trade to a large extent to do it. I said, fellas, come on, let's make a deal. Let's do some trading. Let's not trade nuclear missiles. Let's trade the things that you make so beautifully. And they both have very powerful leaders, very strong leaders, good leaders, smart leaders. And it all stopped. Hopefully it'll remain that way, but it all stopped. I was very proud of Marco Rubio and all of the people that worked so hard. Marco, stand up. What a great job you did on that. Thank you, J.D. Vance. The whole group worked with you, but it was a great job. And I think they're actually getting along. Maybe we can even get them together a little bit, Marco, where they go out and have a nice dinner together. Wouldn't that be nice? But we've come a long way, and it's... ಅಮೆರಿಕನ್ ಕೂತ್ಗಳಲ್ಲಿ ಭಾಷಣ ಮಾಡ್ಬೇಕಾರೆ ಬದಲಾಯಿಸ್ಬಿಡ್ತೀನಿ ಅಂತಿದ್ದಲ್ಲ, ಏನೋ ಬದಲಾಯಿಸ್ತೀಯ ಬದ್ನೆಕಾಯಿ. ಮೊದ್ಲು ಡೈಲಿ ನೀನ್ ಹಾಕಳ ಕಾಚ ಬದಲಾಯಿಸಲೇ ಗುಲ್ಡು. ನಿನ್ನ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು, ಅದು ನಾವು ಮಾಡೋ ಮಿಸ್ಟೇಕ್. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.